ನಮ್ಮ ಏಸೋ ಸರ್ ಅವ್ರದ ರಿಟೈರ್ಮೆಂಟ್ ಫಂಕ್ಷನ್ ಹೊಂಟಿದ್ದೀವಿ. ಬನ್ನಿ ಯಾವ ರೀತಿ ಇರುತ್ತಂತೆ ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಹಾಗೂ 4 ಮಂದಿದ ಟ್ರಾನ್ಸ್ಫರ್ದ ಫಂಕ್ಷನ್ ಅದ. ಬನ್ನಿ. ನಮ್ಮ ಸ್ಟೇಷನ್ ಇಲ್ಲೇ ಆದಷ್ಟು 2 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. ಬನ್ನಿ. ಅದಕ್ಕಾಗಿ ಬೆಳಿಗ್ಗೆ ರೆಡಿಯಾಗಿ ಹೊಂಟಿದ್ದೀವಿ. ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಅಲ್ಲಿ ಹೋಗ್ಬೇಕು. ಇದೇ ನೋಡಿ ನಮ್ಮ ಸ್ಟೇಷನ್ನು. ಇವರೆಲ್ಲ ನಮ್ದು 2022 ಬ್ಯಾಚ್ಮೇಟ್ಸು. ಇವತ್ತೇ ಅದು ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಕುಡಿತೀವಿ. ಏನೋ ಫೋಟೋ ನಮ್ಮ ಸ್ಟೇಷನ್ನ ಅಭಿನ್ ತೋರಿಸ್ತೀನಿ. ಅಭಿ ಆ್ಯಕ್ಚುಲಿ ಇವರು ಮೆಂಬರ್ ಆಫ್ ದಿ ಟ್ರಾನ್ಸ್ಫರ್ ಸ್ಟ್ಯಾಂಡರ್ಡ್ ಹೆಂಗೆ ಮಾಡ್ರಿ ಸರ್ ಏನ್ರಿ ಹೇಳ್ರಿ ಏನು ಹೇಳ್ಬೇಕು. ಇದೇ ನೋಡಿ ನಮ್ಮ ಇವತ್ತಿನ ಫಂಕ್ಷನ್ ಹಾಲ್. ಇಲ್ಲೇನೇ ಇವತ್ತು ಫಂಕ್ಷನ್ ಆಗೋದು. ಹಾಗೆ ಅವರಿಗೆ ನೆನಪಿನ ಕಾಣಿಕೆಯಾಗಿ ಕೆಲವು ನೆನಪಿನ ಕಾಣಿಕೆಯನ್ನು ಕೂಡ ಕೊಡ್ತೀವಿ. ನಮ್ಮ ಸೀನಿಯರ್ ಒಬ್ಬರು ಏನು ಹೇಳ್ತಾರೆ ನೋಡ್ರಿ. ಈಗ ಚೆನ್ನಾಗಿ ಸಾಂಗ್ ಆಡ್ತಾಯಿದ್ರು, ಬಟ್ ಕೇಳೋಕ್ಕಾಗ್ತಿರ್ಲಿಲ್ಲ. ಇನ್ನು ಕೆಲವೇ ಕ್ಷಣದಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಬರ್ರಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇವನ ಹೆಸರು ದರ್ಶನ್ ಅಂತ. ಇವು ನಮ್ಮ ಹೊಸ ಬ್ಯಾಚ್ನಾಗ ಸೀನಿಯರ್. ಇವು ಕಲ್ಮೇಶ್ ಅಂತ. ಆಗ ಇವು ಬೊಕ್ಕಳ ಮಾದೇಶ. ಹಾಗೂ ನೆಕ್ಸ್ಟ್ ಇವ್ರು ಬಂದು ಇವರಲ್ಲಿ ಇವನು ಅಭಿಷೇಕ್ ಅಂತ, ಇವನು ಸಚಿನ, ಇದು ಡೀಸೆಲ್ ಆಪ್ರೇಟರ್ ಅಕ್ಷಯ್ ಅಂತ, ಇದು ನಮ್ಮ ನೆಚ್ಚಿನ ಹಿರಿಯ ನಮ್ಮ ಫ್ರೆಂಡು ಅಜಿತ್ ಅಂತ. ಇವರೇ ಟ್ರಾನ್ಸ್ಫರ್ ಆಗ್ತಿರೋದು ಆ್ಯಕ್ಚುಲಿ. ಇವ ಬಂದು ಗಜ, ನಮ್ಮ ನೆಚ್ಚಿನ ಡ್ರೈವ. ಇವರು ನರಸಿಂಹರಾಜು ಸರ್ ಅಂತ. ಮೊದಲು ಇಲ್ಲಿ ಲೀಡಿಂಗ್ ಫೈರ್ ಮನೆಗೆ ಕೆಲಸ ಮಾಡ್ತಾಯಿದ್ರು. ಅವ್ರ ಬಾಜು ಕುಂತವರು ಪುನೀತ್ ಅಂತ ಡ್ರೈವರ್ ಆಗಿದ್ರು ಇಲ್ಲಿ. ಬನ್ನಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು, ನೋಡೋಣ ಯಾವ ರೀತಿ ಇದೆ ಅಂತ. ನಮ್ಮ ಸಂಪತ್ತನವರು ಹಾಗೂ ಹೀಗೂ ಕಷ್ಟಪಟ್ಟು ಒಂದು ಪ್ರಾರ್ಥನೆ ಗೀತಂಕರ ಹಾಡೇ ಬಿಟ್ರು. ಅವರು ಎಲ್ಲೆಲ್ಲಿ ಕರ್ತವ್ಯ ನಿರ್ವಹಿಸಿರಂತ ಒಂದು ಸಣ್ಣ ಕಿರುಪರಿಚಯನ್ನು ಕೊಟ್ಟರು ಸಹ. ಇವರು ಯುವರಾಜ್ ಅಂತ. ನಮ್ಮ ಯೇಸು ಸರ್ ಅವರ 35 ವರ್ಷದ ಜರ್ನಿ ಬಗ್ಗೆ ಹೇಳಂದಾಗ ಅವರು ಬಹಳ ಭಾವುಕರಾಗಿ ತಮ್ಮ ಜರ್ನಿ ಬಗ್ಗೆನೂ ಹೇಳ್ಕೊಂಡ್ರು ಪಾಪ. ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಎಲ್ಲರೂ ಕೂಡ ಹಾರೈಸಿ ಕೊನೆಗೆ ಒಂದು ಫ್ಯಾಮಿಲಿ ಫೋಟೋ ಮುಖಾಂತರ ಈ ಫಂಕ್ಷನ್ನ ಮುಕ್ತಾಯ ಕೂಡ ಮಾಡಿದರು. ಇವರಿಬ್ಬರು ನೋಡ್ರಿ ಸಂಖ್ಯಾ ಬಾಳೆಗಳ ರಾಕೇಶ್ ಮತ್ತು ಮಾಂತೇಶ್ ಅಂತ. ಫಂಕ್ಷನ್ ಏನೋ ಆಗೋಯ್ತು, ಆದರೆ ಈಗ ಊಟ ಮಾಡಬೇಕಲ್ಲ, ಊಟಕ್ಕಾಗಿ ಪರದಾಟ. ಎಲ್ಲರೂ ಕುಂತು ಹಂಗೆ ಮಾತಾಡ್ತಾ ನಿಂತಿದ್ವಿ. ಸ್ವಲ್ಪ ಊಟ ಬರೋದು ಸ್ವಲ್ಪ ಲೇಟ್ ಆಯಿತು. ಒಂಥರ ಏನೋ ಮಜಾ ಕೂಡ ಇತ್ತು. ಅಂತೂ ಇಂತೂ ಊಟ ಅಂತೂ ಬಂತು. ಬರ್ರಿ ಜಗ್ಗೆ ಹೊಡೆನಂತ ಊಟ ಮಾಡುವಾಗ ಸುಮ್ ಕುಂದ್ರಲ್ಲ ನೋಡಿ. ಏನ್ರ ಹೇಳ್ತಾನೆ ಇರ್ತಾನೆ, ಏನೋ ಹೇಳ್ತಾನೆ ಕೇಳ್ರಿ ನೀವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.